ಗ್ರಹಗಳು ರಾಶಿಯಲ್ಲಿ ಎಷ್ಟು ಕಾಲದವರೆಗೆ ವಾಸ ಮಾಡ್ತವೆ? ಸೊ ಬಹಳಷ್ಟು ಜನ ಈ ಪ್ರಶ್ನೆಯನ್ನು ಮಾಡ್ತಾರೆ. ಏನು ಅಂತಂದ್ರೆ, ಯಾವ ಯಾವ ಗ್ರಹ ಎಷ್ಟೆಷ್ಟು ದಿವಸ ಮನುಷ್ಯನ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಸಾಧ್ಯ? ಸೊ ಯಾವಾಗ ಪ್ರಭಾವವನ್ನ ಬೀರ್ತವೆ, ಈ ಪ್ರಶ್ನೆಯನ್ನ ಮಾಡ್ತಾರೆ. ಅವರ ಪ್ರಶ್ನೆಗಳಿಗೆ ಉತ್ತರವನ್ನ ಪಂಚಾಂಗ ಈ ರೀತಿಯಾಗಿ ಕೊಡ್ತಾ ಹೋಗ್ತದೆ. ಏನು ಅಂತಂದ್ರೆ, ರವಿ ಒಂದು ರಾಶಿಯಲ್ಲಿ ಒಂದು ತಿಂಗಳು ಇರ್ತಾನೆ. ಸೊ ರವಿ ಸೂರ್ಯ ಎಷ್ಟು ದಿವಸ ಇರ್ತಾನೆ ಅಂತಂದ್ರೆ, ಒಂದು ರಾಶಿ ಒಳಗೆ ಒಂದು ತಿಂಗಳು ಇರ್ತಾನೆ. ಸೊ ಮುಂಚಿನ 5 ದಿನದಲ್ಲಿ ಫಲವನ್ನ ಕೊಡ್ತಾನೆ. ಸೊ ಸ್ಟಾರ್ಟಿಂಗಿನ 5 ದಿವಸ ಏನಿದೆ, ಆ 5 ದಿವಸದಲ್ಲಿ ಸೂರ್ಯ ಫಲವನ್ನ ಕೊಡ್ತಾನೆ. ಇನ್ನು 25 ದಿವಸ ಫಲವನ್ನ ಕೊಡೋದಿಲ್ಲ. ಸೊ ಇದು ಈ ರೀತಿಯಾದಂತಹ ಫಲ. ಇನ್ನು ಚಂದ್ರ ಒಂದು ರಾಶಿಯಲ್ಲಿ 2.5 ದಿನ ಇರ್ತಾನೆ. ಎಷ್ಟು ದಿವಸ ಇರ್ತಾರ? ಚಂದ್ರ 2.5 ದಿನ ಇರ್ತಾನೆ. ಸೊ ಮಂಗಳ ಎಷ್ಟಿರ್ತಾನೆ ಅಂತಂತಂದ್ರೆ 1.5 ತಿಂಗಳು ಇರ್ತಾನೆ. ಸೊ ಇವರಿಬ್ರು ಕೂಡ ಏನಪ್ಪಾ ಅಂತಂದ್ರ, ಚಂದ್ರ ಒಂದು ರಾಶಿಯಲ್ಲಿ 2.5 ದಿನ ಇದ್ದಾಗ ಮೊದಲನೇ ಒಂದು ದಿವಸ ಫಲವನ್ನ ಕೊಡ್ತಾನೆ. ಇನ್ನು ಮಂಗಳ ಏನು 1.5 ತಿಂಗಳು ಇರ್ತಾನೆ, ಅದರೊಳಗಿನ ಮಧ್ಯಕಿನ 8 ದಿವಸ ಅವನು ಫಲವನ್ನ ಕೊಡ್ತಾನೆ. ಸೊ ಈ ರೀತಿಯಾಗಿ ಫಲವನ್ನ ಕೊಡ್ತಾನೆ. ನೆಕ್ಸ್ಟ್ ಯಾವುದು? ಬುಧ ಒಂದು ತಿಂಗಳು ಇದ್ದು ಸರ್ವದಾ ಫಲವನ್ನ ಕೊಡ್ತಾನೆ. ನೋಡ್ರಿ, ಬುಧ ಗ್ರಹ ಹೆಂಗೆ ಅಂತಂದ್ರೆ ಸರ್ವದಾ ಇಡೀ ತಿಂಗಳು ಫಲವನ್ನ ಕೊಡ್ತಾನೆ. ಸೊ ಅದಕ್ಕೆ ಬುಧನ ಆರಾಧನೆಯನ್ನ ಮಾಡಬೇಕು ಅಂತ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ. ಇನ್ನು ಅದೇ ರೀತಿಯಾಗಿ ಗುರು 1 ವರ್ಷ ಇರ್ತಾನೆ. ಎಷ್ಟು ವರ್ಷ ಇರ್ತಾನಪ್ಪ ಗುರು ಅಂತಂದ್ರೆ, ಗುರು ಗ್ರಹ 1 ವರ್ಷ ಪೂರ್ತಿಯಾಗಿ ಒಂದು ರಾಶಿಯಲ್ಲಿ ಇರ್ತಾನೆ. ಮಧ್ಯದ 2 ತಿಂಗಳು ಅಂದ್ರೆ 6ನೇ ತಿಂಗಳು ಮತ್ತ 5ನೇ ತಿಂಗಳು, 5 ಮತ್ತು 6ನೇ ತಿಂಗಳಿಗೆ ಸರಿಯಾಗಿ ಗುರು ಏನ್ ಮಾಡ್ತಾನೆ ಅಂತಂದ್ರೆ ಫಲವನ್ನ ಕೊಡ್ತಾ ಹೋಗ್ತಾನೆ. ಇನ್ನ ಶುಕ್ರ 1 ತಿಂಗಳು ಇದ್ದು ಮಧ್ಯದಲ್ಲಿ 7 ದಿನಗಳು ಅಂತ ಏನ್ ಬರ್ತಾವ, ಆ 7 ದಿನಗಳಲ್ಲಿ ಶುಕ್ರ ಫಲವನ್ನ ಕೊಡ್ತಾನೆ. ಇನ್ನ ಶನಿ 2.5 ವರ್ಷ ಇರ್ತಾನೆ. ಎಷ್ಟು ವರ್ಷ ಇರ್ತಾನ? 2.5 ವರ್ಷ ಇರ್ತಾನೆ. ಸೊ 2.5 ವರ್ಷ ವಾಸ ಮಾಡಿ ಕೊನೆಯ 6 ತಿಂಗಳಲ್ಲಿ ಶನಿಯು ಫಲವನ್ನ ಕೊಡ್ತಾ ಹೋಗ್ತಾನೆ. ಇನ್ನ ರಾಹುಕೇತು ಗ್ರಹಗಳು 18 ತಿಂಗಳು, ಎಷ್ಟು? 18 ತಿಂಗಳು ಒಂದು ರಾಶಿಯಲ್ಲಿ ಇದ್ದು ಕೊನೆಯ 2 ತಿಂಗಳು ಫಲಪ್ರದವಾಗಿರ್ತವೆ. ಸೊ ಇದು ರಾಶಿಯ ಸಂಚಾರ. ಸೊ ಇದನ್ನ ಹೆಚ್ಚಿನ ಫಲಾಫಲಗಳನ್ನ ನಾವು ಹೆಂಗ್ ತಿಳಿಯಬಹುದು ಅಂತ ಪ್ರಶ್ನೆ ಮಾಡ್ಕೊಂಡ್ರೆ, ಜಾತಕದಲ್ಲಿರುವಂತಹ ಸ್ಥಾನಗಳಿಂದ ನಾವು ಅದನ್ನ ಪರಿಶೀಲನೆ ಮಾಡಬಹುದು.